ಇಂದು ನಡೆದ ಗಣಿತ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಗಣಿತದ ಸಹಿ ಉತ್ತರಗಳು. ಪ್ರಶ್ನೆ 41. 47,346ಕ್ಕೆ ಎಷ್ಟನ್ನು ಸೇರಿಸಿದರೆ 84,625 ಆಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅದು ಎಕ್ಸ್ ಬೆಲೆ ಕಂಡುಹಿಡಿಯೋದು ನಾನು ಮಾಡಬೇಕು. 47,346ಕ್ಕೆ ಪ್ಲಸ್ ಎಕ್ಸನ್ನು ಸೇರಿಸಿದ್ರೆ ಅಷ್ಟಾಗುತ್ತೆ ಅಂತೇಳಿ ಅದನ್ನು ಕಳೆದ್ರೆ, ಅಂದರೆ 47,346 84,625 ಕಳೆದ್ರೆ ಉತ್ತರ ಸರಿಯಾಗಿ ಬರುತ್ತೆ. 37,279 ಅಂತೇಳಿ ಉತ್ತರ ಸರಿಯಾಗಿರ್ತಕ್ಕಂಥದ್ದು. ಎರಡನೇ ಇರ್ತಕ್ಕಂಥ ಪ್ರಶ್ನೆ 42. 82 ರೂಪಾಯಿಯನ್ನು ಪೈಸೆಯಲ್ಲಿ ರೂಪಿಸಿದರೆ, ಅಂದರೆ 1 ರೂಪಾಯಿಗೆ 100 ಪೈಸೆ ಆದರೆ 82 ರೂಪಾಯಿಗೆ 100 ಪೈಸೆಯನ್ನು ಗುಣಾಕಾರ ಮಾಡಿದ್ರೆ 8,200 ಪೈಸೆಗಳು ಬರ್ತಕ್ಕಂಥದ್ದು. 43ನೇದನ್ನು ನೋಡಿದ್ರೆ ಇದು ಗುಣಾಕಾರ ಇದೆ. 42ಕ್ಕೆ ಎಷ್ಟರಲ್ಲೇ ಗುಣಿಸಿದ್ರೆ 48 ಬರುತ್ತದೆ ಅಂಥೇಳಿ, ಅದು 1ರಲ್ಲೇ ಗುಣಿಸಿದ್ರೆ 48 ಬರುತ್ತದೆ. ನೆಕ್ಸ್ಟ್ 4,425 ಹಣವನ್ನು ಅಮರ್, ಅಕ್ಬರ್ ಮತ್ತು ಅಂಥೋನಿ ಅವರಿಗೆ ಸಮಭಾಗವಾಗಿ ಹಂಚಲಾಯಿತು. ಹಾಗಾದರೆ ಪ್ರತಿಯೊಬ್ಬರಿಗೆ ದೊರಕಿದ ಹಣ ಎಷ್ಟು ಎಂದು ಕೇಳಲಾಗಿದೆ. ಇದು 3ರಿಂದ ಭಾಗಾಕಾರ ಲೆಕ್ಕ ಇರೋದರಿಂದ ಒಟ್ಟು ಏನಿದೆ ಅಂತಂದರೆ 4,425 ರೂಪಾಯಿನ 3 ಜನಕ್ಕೆ ನಾವು ಸಮಭಾಗಿ ಅಂದರೆ ಛೇದ ಹೊಡಿಬೇಕು, ಭಾಗಾಕಾರ ಮಾಡಬೇಕು. ಬರೋ ಉತ್ತರ 1,475 ರೂಪಾಯಿ ಪ್ರತಿಯೊಬ್ಬರಿಗೆ ಬರ್ತಕ್ಕಂಥದ್ದು. ಇನ್ನು 45ನೇದು 18 ಕಿಲೋಗ್ರಾಮ್ 750 ಗ್ರಾಮ್ ಮತ್ತು 25 ಗ್ರಾಮ್ಗಳನ್ನು ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಇದು ಕಿಲೋಗ್ರಾಮ್ ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ಮತ್ತು ಗ್ರಾಮ್ಗಳಿರತಕ್ಕಂಥ 25 ಗ್ರಾಮನ್ನು 750ಕ್ಕೆ ಕೂಡಿಸಿದರೆ 18 ಕಿಲೋಗ್ರಾಮ್ 750 ಗ್ರಾಮನ್ನು ತೆಳಗೆ ಗ್ರಾಮ್ಗಳಲ್ಲಿ ಕೂಡಿಸಿದ್ರೆ ಟೋಟಲ್ ಬರ್ತಕ್ಕಂಥದ್ದು 18 ಕಿಲೋಗ್ರಾಮ್ 775 ಗ್ರಾಮ್ಗಳು ಬರ್ತಕ್ಕಂಥದ್ದು. ಆಪ್ಷನ್ 1ನೇದು ಕರೆಕ್ಟ್ ಆಗುತ್ತೆ. ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದರೆ ಕೋನ ಮಾಪಕವನ್ನು ಬಳಸ್ತೀವಿ ಕೋನಗಳನ್ನು ಉಪಯೋಗಿಸಲು. ಆಮೇಲೆ 47ನೇದು ಒಂದು ವಿಮಾನವು ಆಗಮಿಸುವ ವೇಳೆಯು 15 ಗಂಟೆ 30 ನಿಮಿಷ ಅಂತ, ಅಂದರೆ 15.30 ಗಂಟೆ. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿದರೆ ಅಂತ ಕೇಳಿದರೆ, ನಾವು ಒಂದು ವೇಳೆ 12 ಗಂಟೆಗೆ ನಾವು ಪರಿವರ್ತಿಸಿದರೆ 15.30ಕ್ಕೆ 12 ಗಂಟೆಯನ್ನು ಕಳೆದರೆ ಬರ್ತಕ್ಕಂಥ ಉತ್ತರ 3 ಗಂಟೆ 30 ನಿಮಿಷ, ಅದು ಮಧ್ಯಾಹ್ನ ಆಗುತ್ತದೆ. ಇನ್ನು ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇಲ್ಲಿ ವಿಶಾಲ ಕೋನಗಳು ಬರ್ತಕ್ಕಂಥದ್ದು, ವಿಶಾಲ ಕೋನಗಳು 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇಲ್ಲಿ 4 ವಿಶಾಲ ಕೋನಗಳು ಬರ್ತಕ್ಕಂಥದ್ದು. ಇಲ್ಲಿ 49ನೇದು ಶಾಲಿನಿ 7 ಗಂಟೆ 45 ನಿಮಿಷ ಬೆಳಗ್ಗೆ ಮನೆಯನ್ನು ಬಿಟ್ಟು ಅದೇ ಬೆಳಗ್ಗೆ 9 ಗಂಟೆ 15 ನಿಮಿಷಕ್ಕೆ ಶಾಲೆಯನ್ನು ತಲುಪಿದರೆ, ಹಾಗಾದರೆ ಅವಳು ಶಾಲೆಗೆ ತೆಗೆದುಕೊಂಡು ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ನಾವು 9 ಗಂಟೆ 15 ನಿಮಿಷದಲ್ಲಿ ಕಳೆದ್ರೆ ಅದನ್ನು ಕಳೆದ್ರೆ ಎಷ್ಟು ಬರುತ್ತೆ? 2 ಗಂಟೆ 30 ನಿಮಿಷ ಬರ್ತಕ್ಕಂಥದ್ದು. ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ, ಈ ಸರಣಿ ಯಾವ ರೀತಿಯಾಗಿದೆ ಅಂದರೆ 1ರಿಂದ 4ರಲ್ಲಿ 3 ವ್ಯತ್ಯಾಸಗಳು, ಅವಿಭಾಜ್ಯ ಸಂಖ್ಯೆಗಳಿದೆ. 4ರಿಂದ 9ಕ್ಕೆ 5, 9ರಿಂದ ಇಲ್ಲ ಬೆಸ ಸಂಖ್ಯೆಗಳನ್ನು ಕೇಳಿರ್ತಕ್ಕಂಥದ್ದು. 3, 5, 7, 9 ಡಿಫ್ರೆನ್ಸ್ ಇದೆ ವ್ಯತ್ಯಾಸ. 14 ಮತ್ತು 25ಕ್ಕೆ 9 ಡಿಫ್ರೆನ್ಸು. 25ರಿಂದ 11 ಡಿಫ್ರೆನ್ಸ್ ಅಂತ ತೊಗೊಂಡ್ರೆ 36 ಬರ್ತಕ್ಕಂಥದ್ದು. ಆಪ್ಷನ್ 2 ಕರೆಕ್ಟ್ ಆಗತಕ್ಕಂಥದ್ದು. ಇನ್ನು 51ನೇದು ಆಯತಾಕಾರದ ತೋಟದ ಉದ್ದವು 60 ಮೀಟರ್ ಮತ್ತು ಅಗಲವು 40 ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತೇಳಿ. ಸುತ್ತಳತೆ ಸೂತ್ರ ನೋಡ್ರಿ, ಅದು ಆಯತದ ಸುತ್ತಳತೆ ಸೂತ್ರ 2 ಬ್ರಕೆಟ್ ಉದ್ದ ಪ್ಲಸ್ ಅಗಲ
2 ಬ್ರಕೆಟ್ ಉದ್ದ ಎಷ್ಟು ಕೊಟ್ಟಿದ್ದಾರೆ 60, ಅಗಲ 40. ಅದನ್ನು ಕೂಡಿಸಿದ್ರೆ 100, 100 × 2 ಆದರೆ 200 ಮೀಟ್ರ್ ಉತ್ತರವನ್ನು ಬರ್ತಕ್ಕಂಥದ್ದು. ನೆಕ್ಸ್ಟ್ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳ ಕೆಳಗಿನಂತೆ ಪುನರ್ವಿಯನ್ನು ವಿಷಯದಲ್ಲಿ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುತ್ತಾಳೆ? ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ? ನಾವು ಈ ಬಾರ್ ಗ್ರಾಫ್ನ ನೋಡಿದ್ರೆ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳು, ಯಾಕಂದರೆ 90 ಅಂಕಗಳನ್ನು ಗಣಿತದಲ್ಲಿ ಪಡೆದಿರ್ತಕ್ಕಂಥದ್ದು. ಅದಾದ ನಂತರ ಬಿಡಿಸಿ 32,356 ಪ್ಲಸ್ 28,467 ಮೈನಸ್ 47,642. ಇದನ್ನು ಬಿಡಿಸಿದರೆ ಮೊದಲು ಕೂಡಿಸ್ಕೋಬೇಕು. 32,357ಕ್ಕೆ 28,467 ಕೂಡಿಸಿದ್ರೆ 60,824 ಬರುತ್ತೆ. ಬಂದಿರತಕ್ಕಂಥದ್ರಲ್ಲಿ ಕಳೆದರೆ 47,642 ಕಳೆದರೆ ಬರ್ತಕ್ಕಂಥದ್ದು 13,182. 13,172 ಉತ್ತರ. ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ಎಷ್ಟು? ಯಾವುದೇ ಸಂಖ್ಯೆಯನ್ನು 0 ಇಂದ ಗುಣಿಸಿದ್ರೆ 180 ಗುಂಡ್ಲೆ 0 ಗುಂಡ್ಲೆ 1 ಗುಂಡ್ಲೆ 7. ಯಾವುದೇ ಸಂಖ್ಯೆಯನ್ನು ನಾವು 0 ಇಂದ ಗುಣಿಸಿದ್ರೆ 0 ಬರುತ್ತದೆ. 48,025 ಈ ಅಂಕಿಯನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಅಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ ಅಂತ ಕೇಳಿದರೆ ಮೊದಲು ನಾವು ಚಿಕ್ಕ ಸಂಖ್ಯೆಯನ್ನು ತಗೋಬೇಕು. ಚಿಕ್ಕ ಸಂಖ್ಯೆ 0 ಆದರೂ ಸಹಿತ 0ಕ್ಕೆ ವ್ಯಾಲ್ಯೂ ಇರಲ್ಲ, ಪ್ರಥಮವಾಗಿ ಬಳಸಿದ್ರೆ. ಹೀಗಾಗಿ 2, 0, 4, 5, 8 ಅಂದರೆ 20,458 ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ, 5 ಅಂಕಿ ಇರೋದು. ಆಮೇಲೆ ಒಂದು ಸಂಖ್ಯೆಯನ್ನು 12ರಿಂದ ಭಾಗಿಸಿದಾಗ ಭಾಗಲಬ್ಧವು 15, ಶೇಷ 5 ಬರುತ್ತದೆ. ಹಾಗಾದರೆ ಅದರ ಭಾಜ್ಯ ಡ್ಯಾಶ್ ಆಗಿರುತ್ತದೆ. ನಾವು ಭಾಗಾಕಾರವನ್ನು ಯಾವ ರೀತಿ ಮಾಡಿರ್ತಕ್ಕಂಥದ್ದನ್ನು ನೋಡಿ. ನಾವು ಯಾವಾಗಲೂ ಭಾಗಾಕಾರ ಮಾಡ್ತೀವಿ. ಇದು ಭಾಗಿಸುವ ಸಂಖ್ಯೆ 12, ಭಾಜ್ಯ 185, ಭಾಗಲಬ್ಧ 15, ಶೇಷ 5 ಉಳಿತದೆ. 12 15 180 ಕಳೆದರೆ ಶೇಷ 5 ಉಳಿತದೆ. ಉತ್ತರ 180. ಒಂದು ಹಳ್ಳಿಯ ಜನಸಂಖ್ಯೆಯು 3,389, ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು 4,893. ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂದರೆ ಕೂಡಿಸುವ ಲೆಕ್ಕವನ್ನು ಮಾಡಬೇಕು. ಒಂದು ಹಳ್ಳಿಯೊಳಗೆ 3,389 ಇದೆ, ಇನ್ನೊಂದು 4,893. ಕೂಡಿಸಿದ್ರೆ ಈ 8,282 ಬರ್ತಕ್ಕಂಥದ್ದು. ಉತ್ತರದಲ್ಲಿರ್ತಕ್ಕಂಥದ್ದು ಆಪ್ಷನ್ 2 ಕರೆಕ್ಟ್ ಅದು. ಇನ್ನು 58ನೇದು 2,462 ಮತ್ತು 3,487 ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ. ಮೊದಲು ಅದರ ಕೂಡಿಸಿ ನೋಡಬೇಕು. ಉತ್ತರವನ್ನು ಕೂಡಿಸಿದ್ರೆ ಬರ್ತಕ್ಕಂಥದ್ದು ಎಷ್ಟು ಅಂತಂದರೆ 5,949. 10ರ ಸ್ಥಾನಕ್ಕೆ ಅಂತಂದರೆ 5 ಅಂಕಿ ಬಂದ್ರಿಂದ 50ಕ್ಕೆ ಸಮಗೊಳ್ತದೆ. 5,950 ಉತ್ತರ ಆಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ 57,394 ಮತ್ತು 26,765 ವ್ಯತ್ಯಾಸ ಅಂದರೆ ಕಳೆಯೋದನ್ನು ಮಾಡಬೇಕು. ಕಳೆಯೋದನ್ನು ಮಾಡಿದ್ರೆ ಇಲ್ಲಿ ಕಳೆಯೋದು ಮಾಡಿದ್ರೆ 57,394ಕ್ಕೆ 26,765 ಕಳೆದ್ರೆ 30,629 ಬರ್ತಕ್ಕಂಥದ್ದು. ಆಪ್ಷನ್ ಬಿ ಅಂದರೆ 2ನೇದು ಆನ್ಸರ್ ಕರೆಕ್ಟ್. ಇದನ್ನು ಭಿನ್ನ ರಾಶಿಗೆ ಬರೀರಿ ಅಂತ ಕೇಳಿದ್ರೆ ಒಟ್ಟು ಛೇದಗಳು ಎಷ್ಟೋ ನೋಡಬೇಕು. ಒಟ್ಟು ಛೇದಗಳು 10 ಅದರಲ್ಲಿ 7ಕ್ಕೆ ಬಣ್ಣವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ 7/10 ಉತ್ತರವಾಗುತ್ತದೆ.